ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಇವತ್ತು ಹೌಸಿಂಗ್ ಬೋರ್ಡ್ಗೆ ಬಂದಿದ್ದೀರಿ ನಾವು. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನಾವು ಬಂದಿದ್ದೀರಿ. ಅಲ್ಲಿನ MDಗೆ ಬರ್ತೀನಿ ಅಂತ ಹೇಳಿದ್ದೆ, ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು. ಒಂದು ಇನ್ಫಾರ್ಮೇಶನ್ ತಗೊಳ್ಳೋಂಥ ಒಂದು ಮೀಟಿಂಗ್ ಅನ್ನ ಮಾಡಿದ್ದೀನಿ, ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕೆ. ನಮಗೆ ಇಲ್ಲಿ ಇಡೀ ರಾಜ್ಯ ಸುಮಾರು 65,000 ಜನ ಮನೆಗಳಿಗೋಸ್ಕರ ಅರ್ಜಿ ಹಾಕಿದ್ದಾರೆ ಇಲ್ಲಿ ಬೆಂಗಳೂರು. ಈಗ ಕಟ್ತಾ ಇರೋದು ಸುಮಾರು 7,000 ಏನೋ ಅಷ್ಟೇ ಇವ್ರು ಕಟ್ತಾ ಇರೋದು. ಅದು ಫಿನಿಶ್ ಆಗಿರೋಂಥದ್ದು. ಇನ್ನು ಫಿನಿಶ್ ಆಗ್ಬೇಕಾಗಿರೋದು ಇನ್ನು 10,000 ಫಿನಿಶ್ ಆಗ್ಬೇಕಾಗಿರೋದು ಇದೆ. ಈಗ ನನ್ನ ಹತ್ರನೂ ಒಬ್ಬ ವಯಸ್ಸಾಗಿದ್ದ ಮುದುಕಿ ಅಮ್ಮ, ಒಂದು 80 ವರ್ಷ. ಆ ಅಮ್ಮ ಫುಲ್ ಅಮೌಂಟ್ ಕಟ್ಬಿಟ್ಟಿದ್ದಾಳೆ. ಫುಲ್ ಅಮೌಂಟ್ ಕರಿ ಅಮ್ಮ. ಫುಲ್ ಅಮೌಂಟ್ ಆ ಅಮ್ಮ ಕಟ್ಬಿಟ್ಟಿದ್ದಾಳೆ. ಕಟ್ಟಿ ಇನ್ನು ಅವ್ರಿಗೆ ಮನೆ ಅಲಾಟ್ ಮಾಡಬೇಕು ಅಂತ ಬಾಮ ಇಲ್ಲಿ. ಇವರು ಆಲ್ರೆಡಿ ದುಡ್ಡು ಕಟ್ಬಿಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಕಟ್ಟಬೇಕು, ಅದನ್ನ ಕಟ್ಟಿದ್ದಾರೆ. ಫುಲ್ ಅಮೌಂಟ್ ಕಟ್ಟಬೇಕು, ಅದನ್ನು ಕಟ್ಬಿಟ್ಟಿದ್ದಾರೆ. ಅವ್ರಿಗೆ ಕಳೆದ 4 ತಿಂಗಳಿಂದನೂ ಇವತ್ತು ಬಾ ನಾಳೆ ಬಾ, ಇವತ್ತು ಬಾ ನಾಳೆ ಬಾ ಕೊಟ್ಟವ್ರೆ. ಲಾಸ್ಟ್ ಡಿಸೆಂಬರ್ ಕೊಟ್ಟೇ ಬಿಡ್ತೀರಿ ನಿನ್ಗೆ ಅಂತ. ಡಿಸೆಂಬರ್ ಆದ್ರ ಇನ್ನು ಅದಕ್ಕೆ ಕರೆಂಟು ಕೊಟ್ಟಿಲ್ಲ, ನೀರು ಬಂದಿಲ್ಲ. ಈ ತರ ವಯಸ್ಸಾಗಿರೋ ಅಂತ ತಾಯಿಗೆ ಈಗಾಗಲೇ ಬಾಡಿಗೆ ಮನೆಯಲ್ಲಿ ಇದ್ದಾರೆ, ಯಾವ್ದು ಚಿಕ್ಕ ಮನೆಯಲ್ಲಿ. ಅಲ್ಲಿ ಓನರು ಅದನ್ನ ಸಾಮಾನುಗಳನ್ನೆಲ್ಲ ತಾಚೆ ಹಾಕ್ಬಿಟ್ಟಿದ್ದಾರೆ. ಹೋಗ್ತೀಯೋ ಇಲ್ಲೋ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಬ್ಬೇ ತಾಯಿ ಇರೋದವ್ರು. ಈ ತರ ಇವ್ರೊಬ್ಬರದಲ್ಲ ನಾನು ಹೇಳ್ತಾ ಇರೋದು. ರಾಜ್ಯದಲ್ಲಿ ಈ ತರದ ಲಕ್ಷಾಂತರ ಕೇಸ್ ಇದೆ, ಲಕ್ಷಾಂತರ ಕೇಸ್. ಮನೆಗಳಿಗೆ ದುಡ್ಡು ಕಟ್ಟಿ, ಅಡ್ವಾನ್ಸ್ ಕಟ್ಟಿ, ಮನೆಗಳಿಗೋಸ್ಕರ ಜಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ. ಯಾರು? ಇವರೆಲ್ಲ ಕನ್ನಡದವರು. ಕನ್ನಡ ತನಮ್ಮ, ಕನ್ನಡವೇ ಸತ್ಯ. ಹ ನೋಡಿ, ಕನ್ನಡವೇ ಸತ್ಯ, ಕನ್ನಡ ನಿತ್ಯ ಅಂತ. ಇಲ್ಲಿ ಕನ್ನಡವೇ ಸತ್ಯ, ಕನ್ನಡನೇ ನಿತ್ಯ ಅಂತಾರೆ. ಅಲ್ಲಿ ಬಾಂಗ್ಲಾದೇಶವೇ ಸತ್ಯ, ಬಾಂಗ್ಲಾದೇಶವೇ ನಿತ್ಯ ಅಂತ ಹೇಳ್ತಾರಲ್ಲ, ಅವ್ರಿಗೆ ನೀವು ಹೆಂಗ್ ಕೊಡ್ತಾ ಇದ್ದೀರಾ? ನೀವು ಇದರಲ್ಲಿ ಸರ್ಕಾರ ತರಾತುರಿಯಾಗಿ 2 ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರಿ. ಹೆಂಗ್ ಕೊಡ್ತೀರಾ? ನಾನಿವಾಗ MD ಕೇಳಿದೆ, ಪರಶುರಾಮ್ ಅವ್ರನ್ನ, ಹೆಂಗೆ ಅಂತ. ಅವ್ರು 2 ದಿನ ಕೊಡಕ್ ಬರಲ್ಲ ಸರ್. ಅಲ್ಲಿನ ಲೋಕಲ್ MLA ಒಂದು ಕಮಿಟಿ ಅವ್ರು ತಗೊಳಂಗಿಲ್ಲ. ಆನ್ಲೈನ್ ಅಲ್ಲೇ ಬರ್ಬೇಕು. ಯಾವುದೇ ಮನೆ ಸಿಗ್ಬೇಕಾದ್ರೆ ಆನ್ಲೈನ್ ಅಲ್ಲಿ ಅವ್ರು ಅರ್ಜಿ ಹಾಕಿರ್ಬೇಕು. ಆ ಅರ್ಜಿನ ಬ್ಯಾಟ್ರಾಯನ್ಪುರ ಅಂದ್ರೆ ಬ್ಯಾಟ್ರಾಯನ್ಪುರ ಕಳಿಸ್ತಾರೆ, ಯಲಹಂಕ ಅಂದ್ರೆ ಯಲಹಂಕ ಕಳಿಸ್ತಾರೆ. ಅದರಲ್ಲಿ ಅವ್ರು ಸೆಲೆಕ್ಟ್ ಮಾಡ್ಬೇಕು. ಹೊಸದಾಗಿ ಏನ್ ತಾಣಕ್ಕೆ ಅಧಿಕಾರನೇ ಇಲ್ಲ. ಇವ್ರು ಕೋಗಿಲೋಗಿ ಹೆಂಗ್ ಕೊಡ್ತೀನಿ ಅಂತ ಹೇಳಿದ್ರು ಬಾಂಗ್ಲಾದೇಶದವ್ರಿಗೆ? ಅರ್ಜಿನೇ ಇಲ್ಲ. ಇನ್ನು MLA ಮೀಟಿಂಗೇ ಆಗಿಲ್ಲ. ಅಲ್ಲಿ ಪರಿಶೀಲನೆ ಆದ್ಮೇಲೆ ಆ ಪಟ್ಟಿನ ಇಲ್ಲಿ ಕಳಿಸ್ತಾರಂತೆ. ಇವ್ರು ಅದನ್ನ ಸ್ಕ್ರೂಟಿನಿ ಮಾಡ್ಬೇಕಾದ್ರೆ ಇದೊಂದು ಈಗಿರೋ ತಾಯಿ ನಾ ಕೇಳಿದ್ನಲ್ಲ, ವರ್ಷಾನುಗಟ್ಲೆ ಬೇಕು. 5 ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ಆ ಸ್ಯಾಂಕ್ಷನ್ ಆಗಿ ಗುದ್ಲಿ ಪೂಜೆ ಆಗಿ ಎಲ್ಲ ಆಗಿ 7 ವರ್ಷ ಆಗೈತೆ. ನಮ್ಮ ದಾಸರಳ್ಳಿ ಮುನ್ರಾಜ್ ಅವ್ರು MLA. ಇನ್ನು ಏನೂ ಇಲ್ಲ ಅಲ್ಲಿ. ಇಲ್ಲಿ ಪಟಾಪಟ್ ಅಂತೇಳಿ ನೀವು 2 ದಿನ ಕೊಡ್ತೀನಿ ತಮಟೆ ಹೊಡೆದ್ಬಿಟ್ರಲ್ಲ. ಹೆಂಗೆ ಕೊಡ್ತೀರಾ ನೀವು? ಕಾನೂನನ್ನ ಗಾಳಿಗೆ ತೂರಿ. ಇದರಲ್ಲಿ ಕಂಡೀಷನ್ ಹಾಕಿದ್ದಾರೆ. ಅವ್ರು ರೇಷನ್ ಕಾರ್ಡ್ ಇರಬೇಕು, ಅವ್ರಿಗೆ ಆಧಾರ್ ಕಾರ್ಡ್ ಇರಬೇಕು. ಇದೆ. ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ನಾವೆಲ್ಲೋ ಕಷ್ಟಪಟ್ಟು ಅರೇಂಜ್ ಮಾಡಿ ಲೋನ್ ಕೊಡಲ್ಲ, ಎಲ್ಲೋ ಅರೇಂಜ್ ಮಾಡಿ ಅಷ್ಟು ದುಡ್ಡು ಕಟ್ಬಿಟ್ಟು ಕಷ್ಟಪಡೋದಾಗಿದೆ ನಮ್ಗೆ. ಅಷ್ಟು ಅದು ಆಧಾರು, ಅಲ್ಲಿ ಮನೆ ಇರುವಂತ ಸರ್ಟಿಫಿಕೇಟು, ಬಾಡಿಗೆ ಇರುವಂತದ್ದು ಇದು ಒಂದು 10-12 ದಾಖಲೆಗಳನ್ನ ಕೊಟ್ಟಿದ್ದಾರೆ. ನಾವು ಕೇಳಿದ್ರಿ ಇದರಲ್ಲಿ ಈ ದೇಶದವರ ಅನ್ನೋದಕ್ಕೆ ಏನಿದೆ ಅಂತ. ಅದಕ್ಕೆ ಉತ್ತರ ಇಲ್ಲ ಅವ್ರ ಹತ್ರ. ಅವರೆಲ್ಲ ಇದೆಯಲ್ಲ, ಅದು ಸ್ಥಳೀಯ ಸರ್ಟಿಫಿಕೇಟು. ಅವ್ರು ಇಲ್ಲಿದ್ದಾರೆ ಅನ್ನೋದಕ್ಕೆ ಸರ್ಟಿಫಿಕೇಟ್ ಅಷ್ಟೇ. ಈ ದೇಶದವರ ಅಲ್ಲ ಅನ್ನೋದಕ್ಕೆ ಅವ್ರ ಹತ್ರ ಏನು ಇಲ್ಲ. ಅವ್ರ ಆರ್ಡ್ರಲ್ಲಿ ಏನೂ ಇಲ್ಲ. ವಂಶವೃಕ್ಷ ಬೇಕಲ್ಲ. ಇವಾಗ ಯಾರೋ ಬಂದಿದ್ದಾರೆ ಅಂದ್ರೆ ಅವ್ರ ಅಪ್ಪ ಎಲ್ಲವ್ರೆ, ಅವ್ರ ಅಮ್ಮ ಎಲ್ಲವ್ರೆ, ಅವ್ರ ಅಪ್ಪ ಹುಟ್ಟಿದ್ದೆಲ್ಲಿ, ಅವ್ರ ಅಮ್ಮ ಹುಟ್ಟಿದ್ದೆಲ್ಲಿ, ಅದು ಬೇಕಲ್ಲ. ಅದು ಇಲ್ಲ. ಇಲ್ಲಿ ಸರ್ಕಾರ ಕೇರಳದಲ್ಲಿ ನಡೀತಾ ಇರುವಂತ ಚುನಾವಣೆಗೆ ಇದು ವೇಣುಗೋಪಾಲ್ ವರ್ಸಸ್ ಅಲ್ಲಿನ ಮುಖ್ಯಮಂತ್ರಿ
ಪಿನರಾಯ್ ವರ್ಸಸ್ ವೇಣುಗೋಪಾಲ್. ಅದಕ್ಕೆ ಬಲಿ ಆಗ್ತಾ ಇರೋದು ಕರ್ನಾಟಕದ ಕನ್ನಡಿಗರು. ಕನ್ನಡ ಮಾತಾಡೋವಂಥವ್ರು ಕನ್ನಡ ಜನಕ್ಕೆ ಇಲ್ಲ. ನೀವು ಈಗ ಫ್ಲಡ್ ಆಗಿ 13,000 ಮನೆ ಕಳ್ಕೊಂಡಿದ್ದಾರೆ. 13,000 ಜನ ಮನೆ. ಅವ್ರಿಗಿನ್ನ ಮನೆ ಭಾಗ್ಯ ಇಲ್ಲ ನಿಮ್ಗೆ. ಫ್ಲಡ್ ಆಗಿ 8 ತಿಂಗಳಾಯ್ತು. ನಮ್ಮ ಇಲ್ಲಿದ್ದಾರೆ ನೋಡಿ, ನಮ್ಮ ಬೀದರ್ MLA, ಅದಕ್ಕೆ ಬಂದ್ರು ಅವರು. ಇದೇ ವಿಚಾರಕ್ಕೆ ಬೀದರಿಂದ ಬಂದಿದ್ದಾರೆ ಅವರು ಕೇಳಕ್ಕೆ. ನಮ್ಮ ಸಿದ್ದು ಅವ್ರು ಬಂದಿದ್ದಾರೆ. ಅಲ್ಲಿ ಮಳೆ ಬಂದು ದೊಡ್ಡ ಫ್ಲಡ್ ಆಗಿದೆ, ಅಣ್ಣ ನಮ್ಗೆ ಕೊಟ್ಟಿಲ್ಲ, ನಾವು ಬರ್ಬೋದಾ ಅಂದ್ರು. ಬನ್ರಪ್ಪ ಅಂತ ಹೇಳಿದ್ದೀನಿ ಅವ್ರಿಗೆ. ಅವ್ರಿಗೆ ಮನೆ ಇಲ್ಲ, ಬೀದರ್ ಅವ್ರಿಗೆ, ಕನ್ನಡ ಮಾತಾಡೋರು, ಅಚ್ಚ ಕನ್ನಡಿಗರು, ಅವ್ರಿಗೆ ಮನೆ ಇಲ್ಲ. ನೀವು ಇಲ್ಲಿ ಕೋಗಿಲು ಅವ್ರಿಗೆ ಪಟಾಪಟ್ ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ವೋಟ್ ಪಾಲಿಟಿಕ್ಸ್ ಇದು. ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿದಿರಿ MD ಅವ್ರಿಗೆ, ಹೌಸಿಂಗ್ ಬೋರ್ಡ್ MA ಹೇಳಿದಿರಿ ನಾವು, ರಾಜೀವ್ ಗಾಂಧಿ. ನೀವೇನಾನ ಕಾನೂನು ವೈಲೇಷನ್ ಮಾಡಿದ್ರೆ ನಾಳೆ ಈ ಸರ್ಕಾರ ಇನ್ನು 2 ವರ್ಷ ಹೊರಟೋತತೆ ಈ ಸರ್ಕಾರ. ಆಮೇಲೆ ಬಲಿಪಶು ಆಗೋರು ನೀವು. ಎಚ್ಚರಿಕೆ ಇರಿ. ಅದರಲ್ಲಿ ದೇಶದವರು ಅನ್ನೋ ಪದವನ್ನು ಸೇರಿಸ್ಬೇಕು, ವಂಶವೃಕ್ಷವನ್ನು ಸೇರಿಸ್ಬೇಕು ಅಂತ ಹೇಳಿದ್ರು. ಕಡ್ಡಾಯ ಮಾಡಿ ಅಂತ ಹೇಳಿದ್ರು. ಇಲ್ಲ ಅಂದರೆ ಬೋಗಸ್ ಮಾಡ್ತಾರೆ. ಈಗಾಗಲೇ ನಾವು ಹೋಗ್ತೀರಿ ಅಂತ ಅಲ್ಲೆಲ್ಲವ್ರನ್ನೆಲ್ಲ ಖಾಲಿ ಮಾಡಿಬಿಟ್ಟು ಟ್ಯಾನಿ ರೋಡ್ ಅವ್ರನ್ನೆಲ್ಲ ಕರ್ಕೊಂಬಂದು ಕೂತಿಸ್ಬಿಟ್ಟವ್ರೆ. ಅವ್ರು ಯಾರೋ ಸವಾಲಾಗ್ತಾ ಇದ್ದಾರೆ, ನಾನು ಕನ್ನಡ ಅಂತೇಳಿ. ಬರೀಯಕ್ಕೆ ಬರ್ತದ ಕೇಳು ಫಸ್ಟ್ ಅಮ್ಮನಿಗೆ. ಈಗ ವಸೀಂ ಅವರು ಹೇಳ್ತಾರೆ, ಅಲ್ಲಿ ಬಿಜೆಪಿ ಅವರು ಕೂಡ ಆ ಕಾಲೋನಿಗೆ ಬಂದಿದ್ರು, ಮತಯಾಚನೆಗೆ ಬಂದಿದ್ರು, ಜೊತೆಗೆ ಅಲ್ಲಿಂದ ಸಮಾವೇಶಕ್ಕೆ ಜನರನ್ನ ಕರ್ಕೊಂಡು ಹೋಗಿದ್ರು, ನಾನು ಸೈಟ್ಗಳನ್ನ ಮಾರಾಟ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ವಾಸಿಂ ಲೇಔಟ್ ಅಂತ ಯಾಕೆ ಇಡ್ತೀರಾ? ಅಶೋಕ ಲೇಔಟ್ ಅಂತ ಇಡ್ರಿ. ಹಂಗಾರೆ ನನ್ನ ಜನ ಅಲ್ಲ ನಾನು ನಾನೇಮ್ಮ ಕೋಗಿಲು ನಮ್ಮ ಪೂರ್ವಿಕರು ಇದ್ದಿದ್ದು ಎಲ್ಲ ಏರಿಯಾ ಅದು. ಬೆಂಗಳೂರು, ನಮ್ಮ ತಾತ, ನಮ್ಮ ಅಪ್ಪ ಬೆಂಗಳೂರು, ನಮ್ಮ ತಾತ ಬೆಂಗಳೂರು, ನಮ್ಮ ಮುತ್ತಾತ ಬೆಂಗಳೂರು, ನಮ್ಮ ಮುತ್ತಜ್ಜಿ ಬೆಂಗಳೂರು, ಅವ್ರ ಮುತ್ತಜ್ಜಿ ಬೆಂಗಳೂರು, ಎಲ್ಲ ಬೆಂಗಳೂರೇ. ನಾನು ಅವರು ಕರ್ಕೊಂಡೋಗಿದ್ದಾರೆ. ನನ್ನ ಹೆಸರು ಇಡಲಿ ಹಂಗಾರೆ. ಯಾಕೆ ವಾಸೀಮೇ ಅಂತ ಯಾಕಿದ್ರು? ವಾಸೀಂ ಬಡಾವಣೆ ಅಂತೆ. ನನ್ನ ಬಡಾವಣೆ ಅಂತ ಇಡಬೇಕಲ್ಲ, ನಮ್ಮವರಾದರೆ ಇಡಬೇಕಲ್ಲ. ಯಾಕೆ ಇಟ್ಟಿಲ್ಲ? ಇಲ್ಲ ಬಾಂಗ್ಲಾದೇಶದವ್ರಿಗೆ ಅಶೋಕ ಏನೋ ಸಪೋರ್ಟ್ ಮಾಡ್ತಾರೆ. ಬಾಂಗ್ಲಾದೇಶದವ್ರು ಅಂದರೆ ಅಲ್ಲೇ ಒದ್ದು ಓಡಿಸ್ಬಿಡ್ತೀರ ಅವ್ರಿಗೆಲ್ಲ. ಬಾಂಗ್ಲಾದೇಶದವ್ರು ಅವರೆಲ್ಲ ಈಗ ನಾವು BJP ನಿಯೋಗ ಹೋಗ್ತೈತೆ ಅಂದ ತಕ್ಷಣ ಅಲ್ಲಿರೋರ್ನೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ. ಮಾಡಿ ಬೇರೆಯವ್ರನ್ನ ಕನ್ನಡ ಕೇಳಿದ್ದಾರೆ, ಕನ್ನಡ ಮಾತಾಡೋರನ್ನ ಅವ್ರ ಕಡೆಯವ್ರನ್ನ ಕಳಿಸಿದ್ದಾರೆ. ಇಲ್ಲಿ ಕಳಿಸಿ ನಾವು ಹೋದಾಗ ನಾ ಕನ್ನಡ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅವ್ರನ್ನ ಚೆಕ್ ಮಾಡಿದೆ. ಎಲ್ಲೋರು ಅಂದರೆ ಅಲ್ಲ ಟ್ಯಾನಿ ರೋಡಲ್ಲ ಅವರೇ. ಟ್ಯಾನಿ ರೋಡಲ್ಲೇ ನೀವು 20 ವರ್ಷ ಇದ್ಮೇಲೆ ನೀವು ಯಾಕೆ ಇಲ್ಲಿ ಗುಡಿಸ್ಲು ಹಾಕಬೇಕು? ನೀವು ಟ್ಯಾನಿ ರೋಡಲ್ಲೇ ನೀವು ಮನೆ ಕಟ್ಕೊಂಡು ಇರಬೇಕಾದ್ರೆ ಇಲ್ಲಿಗೆ ಹೆಂಗೆ ಗುಡಿಸ್ಲು ಹಾಕೊಂಬರಕ್ಕೆ ಬರ್ತೀರಾ ನೀವು? KR ಪುರದಲ್ಲೇ ಆಧಾರ್ ಕಾರ್ಡ್ ಇದೆ ನಿಮ್ಮ KR ಪುರದಲ್ಲಿ. ನೀವು ಹೆಂಗೆ ಇಲ್ಲಿ ಗುಡಿಸ್ಲು ಹಾಕೊಳಕ್ಕೆ ಬರ್ತೀರಾ? ಅಲ್ಲೇ ಮನೆ ಇದೆಯಲ್ಲ 20 ವರ್ಷ ಅಂದರೆ ಏನು ಸುಮ್ಮನೆ ಹಂಗೆ ಇದ್ಬಿಡ್ತೀರಾ? ಅವ್ರಿಗೆ ಜಮೀರ್ ಅವ್ರು ವೈಯಕ್ತಿಕವಾಗಿ 1,80,000 ಸಾಲ ಕೊಡ್ತಿದ್ದಾರೆ. ಅದು ನಾನು ಹೇಳ್ದಲ್ಲ, 16,000ಕ್ಕೆ ಅವರಿಗೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಮಾಡಿಕೊಡೋ ಅಂಥ ಗ್ಯಾಂಗ್ಗೆ ಇಲ್ಲಿ ಮುಸ್ಲಿಂ ಗ್ಯಾಂಗ್ಗಳು ಇದೆ. ಇಲ್ಲಿ ಅವ್ರಿಗೆಲ್ಲ ರೀತಿ ವ್ಯವಸ್ಥೆ ಮಾಡಿಕೊಟ್ಟು ಅವ್ರನ್ನ ಓಟ್ಗೋಸ್ಕರ ಇಲ್ಲಿ ಇಟ್ಕೊತಾರೆ. ನಾನು ಮಾಹಿತಿ ತಗೊಂಡೆ. ಇದಕ್ಕೆ ಮುಗಿಸ್ಬಿಡ್ತೀನಿ ಇದು ಮುಗಿಸ್ಬಿಡ್ತೀನಿ. ನಾನು ಮಾಹಿತಿ ತಗೊಂಡೆ, ಒಬ್ಬ ಪೊಲೀಸ್ ಅಧಿಕಾರಿ ಹತ್ರ ಮಾಹಿತಿ ತಗೊಂಡೆ. ಅವರು ಬಾಂಗ್ಲಾದೇಶದಲ್ಲಿ 16 ಕೋಟಿ 17 ಕೋಟಿ ಜನ ಇದ್ದಾರಂತೆ. ಅಲ್ಲಿ ಕಾಣೆಯಾಗಿರೋರು 3 ಕೋಟಿ ಜನ ಕಾಣೆಯಾಗಿದ್ದಾರಂತೆ. ಅವ್ರು ಎಲ್ಲೋಗಿದ್ದಾರೆ, ಏನಾಗಿದ್ದಾರೆ ಗೊತ್ತಿಲ್ಲ. ನನಗಿರೋ ಅಂಥ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ನಾನು ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನನಗೂ ಪೊಲೀಸವ್ರ ಲಿಂಕ್ ಇದೆ. ಇಲ್ಲಿ ಮೋರ್ ದೆನ್ 20 ಲಕ್ಷಕ್ಕೂ 20ರಿಂದ 25 ಲಕ್ಷ ಇಲ್ಲಿ ಬಾಂಗ್ಲಾದೇಶಿಯರಿದ್ದಾರೆ. ಅದರಲ್ಲಿ ಸರ್ಕಾರ 6ರಿಂದ 8 ಲಕ್ಷ ಜನನ ಗುರ್ತು ಮಾಡಿದೆ. ಇನ್ಯಾರು ಗುರ್ತು ಸಿಗ್ತಾ ಇಲ್ಲ ಅಂತ ಹೇಳಿದ. ಇಷ್ಟೆಲ್ಲ ಇದ್ಮೇಲೂ ಸರ್ಕಾರ ಯಾಕೆ ಹಠ ಹಿಡಿತತೆ? ಹಠ ಯಾಕೆ? ಅವ್ರು ಕೊಡೇಬೇಕು ಅನ್ನೋ ಹಠ ಯಾಕೆ? ಯಾಕೆ ಅಂದರೆ ವೇಣುಗೋಪಾಲ್ ಹೇಳಿದ್ದಾರೆ. ಪಿನರಾಯಿ ಜೊತೆ ಹೋಗಿ ಮುಖ್ಯಮಂತ್ರಿ ಕೇರಳ ಹೋಗಿ ಡ್ಯಾಸ್ ಹಂಚ್ಕೊಂತೀರಲ್ಲ, ಅವ್ರೇನು ಹೇಳ್ದ? ಬುಲ್ಡೋಜರ್ ಕರ್ನಾಟಕ ಅಂತ ಹೇಳ್ದ. ನಾಚಿಕೆ ಆಗಲ್ವ ನಿಮಗೆ? ಬುಲ್ಡೋಜರ್ ಕರ್ನಾಟಕ ಅಂದಾಗ ಮಖಕ್ಕೆ ಅವ್ರಿಗೆ ಮಂಗಳಾರತಿ ಮಾಡಬೇಕಾಯ್ತು. ಕೇರಳ CMಗೆ ಮಖಕ್ಕೆ ಮಂಗಳಾರತಿ ಮಾಡಬೇಕಾಯ್ತು. ಹೆಂಗೆ ಅಂದೆ ನೀನು? ಯಾವ ಕಾರಣಕ್ಕಂದೆ? ಕೈ ಶೇಕ್ ಹ್ಯಾಂಡ್ ಮೇಲೆ ಶೇಕ್ ಹ್ಯಾಂಡ್ ಅವ್ರಿಗೆ ಬಹುಮಾನ ಅಲ್ಲಿ. ಸರ್, ಈಗ ಹಳೆ ದರ 11,20,000, ಈಗ ಮೇಗೆ ದರ ಪರಿಷ್ಕರಣೆ ಆಗಿದೆ, 13,20,000 ಇದೆ. ಬಟ್ ಈಗ ಕೋಗಿಲು ಲೇಔಟ್ ಅವ್ರಿಗೆ ಕೊಡ್ತಾ ಇರೋದು ಹಳೆ ದರದ ಪ್ರಕಾರ, ಅಲ್ಲೂ ಡಿಸ್ಕೌಂಟ್ ಭಾಗ್ಯವನ್ನು ಕೊಡ್ತಾ ಇದೆ. ಹೆಂಗೆ ಕೊಡ್ತೀರಾ? ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ? ಔಟ್ ಇದೆಯಲ್ಲ, ಆಲ್ರೆಡಿ ಆದೇಶ ಔಟ್ ಇದೆ.
13 ಲಕ್ಷ ಅಂತ ಆದೇಶ ಆಗಿದೆ. ನೀ ಹಳೆ ಕಾನೂನಲ್ಲಿ ಕೊಡಬೇಕಾದ್ರೆ ಅದಕ್ಕೆ ಗೌರ್ಮೆಂಟ್ ಆರ್ಡರ್ ಬೇಕು. ಅದು ಕೊಟ್ಟರೆ ಯಾಕೆ ಕೊಟ್ಟರೆ ಅಂತ ಕೇಳಬೇಕು. ನೀವು ಕೋಗಿಲವ್ರಿಗೆ ಕೊಡಕ್ಕೆ ಬರಲ್ಲ, ಎಲ್ಲ ಇಡೀ ಕರ್ನಾಟಕಕ್ಕೆ ಕೊಡ್ಬೇಕು. ನೀನು ಕೋಗಿಲವ್ರಿಗೆ ಕೊಡೋಕ್ಕೆ ನಿಮ್ಮ ನೆಂಟ್ರ ಬಾಂಗ್ಲಾದೇಶದವರು ಅಲ್ಲ ಬ್ರದರ್ಸಾ, ಕುಕ್ಕರ್ ಬ್ರದರ್ಸ್ ಅವರು. ಕುಕ್ಕರ್ ಬ್ರದರ್ಸ್ ಇದ್ದರೆ ಕೊಡಿ, ನೀವು ಡಿಸ್ಕೌಂಟ್ ಕೊಡಿ, ಕುಕ್ಕರ್ ಬ್ರದರ್ಸ್ಗೆ ಡಿಸ್ಕೌಂಟ್ ಕೊಡಿ. ಆದರೆ ಇಲ್ಲಿ ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು. ಕರ್ನಾಟಕದವರು ಅವ್ರಿಗೆ ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ನಿಲುವು. ಸರ್, ತಾವು ಯಾವಾಗಲೂ ಕೂಡ ಬಾಂಗ್ಲಾದೇಶದವರು ಅನ್ನೋಂಥ ಆರೋಪವನ್ನು ಮಾಡ್ತೀರಾ. ಈಗ ಅಲ್ಲಿ ಡೆಮಾಲಿಷನ್ ಮಾಡೋ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಕಾರು ಅಲ್ಲೇ ನಿಂತಿದೆ. ಸೊ ಅದು ಕೂಡ ಫೋಟೋಗಳು ಪಕ್ಕ ನನ್ನ ಹತ್ರ ದಾಖಲೆ ಇದೆ. ಅವ್ರು ಯಾರೋ ದಾಖಲೆ ಕೇಳಿದ್ರು. ಆ ಕಾರು ವೆಸ್ಟ್ ಬೆಂಗಾಲ್ ಕಾರು ನನ್ನ ಹತ್ರನೇ ಇದೆ. ಆ ದಾಖಲೆ ಫೋಟೋನು ಇದೆ, ಕೊಡ್ತೀನಿ ನಿಮ್ಮ ಹತ್ರ ಫೋಟೋ. ಅಲ್ಲ ವೆಸ್ಟ್ ಬೆಂಗಾಲ್ ಒಂದೇ ನಿಮಿಷ. ಬಾಂಗ್ಲಾದೇಶದ ಕಾರು ಅಲ್ಲ, ವೆಸ್ಟ್ ಬೆಂಗಾಲ್ ಕಾರು ಪಶ್ಚಿಮ ಬಂಗಾಳದ್ದು ಹೆಂಗೆ ಬಂತು ಅಲ್ಲಿಗೆ? ಹೆಂಗೆ ಬಂತು? ಅವರೆಲ್ಲ ಇವ್ರು ಹೇಳ್ತಾರಲ್ಲ, ಅವ್ರ ಬ್ರದರ್ಸ್ ಅವರು ಒಳ್ಳೆಯವರು ಅಂತ. ಒಳ್ಳೆಯರಾದರೆ ಅಲ್ಲಿಂದ ಕಾರು ಇಲ್ಲಿಗೆ ಯಾಕೆ ಬರ್ತೈತೆ? ಈಗ ಅವ್ರು ಹೇಳ್ತಾ ಇರೋದು ಬಾಂಗ್ಲಾದವರಾಗಿದ್ರೆ ಅದು ಕೇಂದ್ರ ನುಸುಳ್ಕೋರ್ನ ಹೆಂಗ್ ಬಿಡ್ತು ಅಂತ ಕೇಳ್ತಾ ಇದ್ರು. ಈಗ ಬಾಂಗ್ಲಾದವರು ಇದ್ದಾರೆ ಅನ್ನೋದಕ್ಕೆ ತಮ್ಮ ಬಳಿ ಹೆಂಗೆ ಬಿಟ್ರು ಅಂತ ಹೇಳಿದ್ರೆ ನಿಮ್ಮ ಸರ್ಕಾರ ಇದೆಯಲ್ಲ, ಇವರ ಬ್ರದರ್ಸ್ INDA ಪಾರ್ಟ್ನರ್ ಇದಾರಲ್ಲ, ಮಮತಾ ಬ್ಯಾನರ್ಜಿ, ಅವ್ರು ಓಪನ್ ಆಗಿ ಇದಾಕೊಂಬಿಟ್ಟಿದಾರಲ್ಲ, ಫೆನ್ಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಅಲ್ಲಿ ಇಡೀ ದೇಶದಲ್ಲಿ ಎಲ್ಲ ಕಡೆ ಫೆನ್ಸ್ ಮಾಡಿದ್ದಾರೆ. ಪಾಕಿಸ್ತಾನ ಬಾರ್ಡ್ರ್ ಫೆನ್ಸು ಎಲ್ಲ ಕಡೆ. ಆ ಬಾಂಗ್ಲಾ ತೂರ್ತೈತಲ್ಲ ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ, ಅಲ್ಲಿ ಮಾತ್ರ ಫೆನ್ಸ್ ಆಗೋಕ್ಕೆ ಈ ಮಹಾತಾಯಿ ಬಿಟ್ಟಿಲ್ಲ. ಅಲ್ಲಿ ಯಾಕೆ ಬಿಟ್ಟಿಲ್ಲ? ನಿಮ್ಮ ಪಾರ್ಟ್ನರ್ ಅಲ್ಲ, ಕೇಳಿ. ನಿಮ್ಮ ಪಾರ್ಟ್ನರೇ ಬಿಟ್ಟಿರೋದು, ಮಮತಾ ಬ್ಯಾನರ್ಜಿ ಬಿಟ್ಟಿರೋದು. ನುಸುಳುಕೋರನ್ನ ತಡೆಯೋಕ್ಕೆ ಅದೊಂದು ದೊಡ್ಡ ಇಶ್ಯೂ ಆಗಿದೆಯಲ್ಲ. ಈಗಾಗಲೇ ಕೇಂದ್ರ ಸರ್ಕಾರ ಹಲವಾರು ಬಾರಿ ನೋಟಿಸ್ ಕೊಟ್ಟರು ಕೂಡ ಮಾಡಿಲ್ಲ, ಎಲೆಕ್ಷನ್ಗೋಸ್ಕರ ಮಾಡಿಲ್ಲ. ಆಯ್ತು ಸರ್, ಈಗ ಇಡೀ ದೇಶವನ್ನು ಆಡ್ತಿರುವಂಥ BJP ಅವ್ರಿಗೆ ಪಶ್ಚಿಮ ಬಂಗಾಳವನ್ನು ಮೇಂಟೈನ್ ಮಾಡೋಕೆ ಆಗ್ತಿಲ್ವ? ಹಾಗಾದ್ರೆ ಮಾಡ್ತೀರಿ ಮಾತ್ರ ಏನಿಲ್ವಾ ನುಸುಳುಕೋರನ್ನ ತಡೆಯೋಕ್ಕೆ? ಈಗಾಗಲೇ ಅದಕ್ಕೆ SIR ತಂದಿರೋ ಅಂಥದ್ದು. ಈ ಥರ ಮಾಡ್ತಾರೆ ಇವರು ಕಳ್ಳರು. ಕಾಂಗ್ರೆಸ್ ಅವರು ಈ ನುಸುಳುಕೋರರಿಗೆ ಬೆಂಬಲವಾಗಿದ್ದಾರೆ. ಅವರಿಂದನೇ ಜಮ್ಮು ಕಾಶ್ಮೀರ ನಮ್ಮ ಹಾಳಾಗೋಗಿತ್ತು. ಇವತ್ತು ಅಸ್ಸಾಂ ಹಾಳಾಗೋಕ್ಕೆ ಅವರೇ ಕಾರಣ. ಅದಕ್ಕೆ ಇನ್ನು ಮುಂದೆ ನಮ್ಮ ದೇಶದವ್ರಿಗೆ ನಮ್ಮ ನೆಲ ನಮ್ಮ ದೇಶದವ್ರಿಗೆ ಅನ್ನೋ ಒಂದು ಕಾನೂನನ್ನು ತಂದಿದ್ದೀರಿ. ಅದೇ SIR. ಅದಕ್ಕೆ ವಿರೋಧ ಮಾಡ್ತಾರೆ ಯಾರು? ಇದೇ ಕಾಂಗ್ರೆಸ್ ಅವರು. ಈಗ ಕೋಗಿಲು ಲೇಔಟ್ ಅಲ್ಲಿ ಬಾಂಗ್ಲಾದವರು ಇದ್ದಾರೆ ಅನ್ನೋದಕ್ಕೆ ಬಿಜೆಪಿಯ ಬಳಿ ಸಾಕ್ಷ್ಯ ಇದೆಯಾ? ಹೇಳನಲ್ಲ, ವೆಸ್ಟ್ ಬೆಂಗಾಲ್ ಕಾರೇ ಐತಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ? ಅವ್ರ ಭಾಷೆ ಈ ಕನ್ನಡದವರಮ್ಮ ಅಲ್ಲಿರೋರೆಲ್ಲ ಹೇಳಿದ್ರು. ಈ ಜಮೀರ್ ಅಹಮದ್ ಅವ್ರ ಗ್ಯಾಂಗ್ ಎಲ್ಲ ಏನು ಹೇಳಿದ್ರು, 25 ವರ್ಷದಿಂದ ಇದ್ದಾರಂತೆ. ಆ ಗೂಗಲಲ್ಲಿ ನಾನು ತೋರಿಸ್ದೆ, 2 ವರ್ಷದಿಂದ ಏನೂ ಇಲ್ಲ, ಅಲ್ಲೆಲ್ಲ ಗ್ರೀನ್ ಇದೆ. ಈಗ ತೆಗೆದ್ರೆ ಎಲ್ಲ ಮನೆಗಳಿದೆ. ಅದು ಬೋಗಸ್ ದಾಖಲೆನಾ? ಹಾಗಾದ್ರೆ ಗೂಗಲ್ ಬೋಗಸ್ಸಾ? ಹೇಳಿ, ಗೂಗಲ್ ಬೋಗಸ್ ಆದರೆ ಬೋಗಸ್ ಅಂದರೆ 25 ವರ್ಷದಿಂದ ಕಾಂಗ್ರೆಸ್ ಅವ್ರ ಪ್ರಕಾರ ರಾಮಲಿಂಗಾರೆಡ್ಡಿ ಹೇಳ್ತಾರೆ 25 ವರ್ಷದಿಂದ ಇದ್ದಾರಂತೆ. ಹಾಗಾದ್ರೆ ಗೂಗಲ್ ಮ್ಯಾಪ್ ಒಂದು ತಿದ್ದು ಕೊಟ್ಬಿಡ್ಲಿ, ನಮಗೂ ಒಂದು ಕಾಪಿ ಕೊಡಲಿ. ಗೂಗಲ್ ಮ್ಯಾಪ್ನ ಎಡಿಟ್ ಮಾಡಿಬಿಟ್ಟು ಅವರು 25 ವರ್ಷದಿಂದ ಅಲ್ಲಿದ್ದರು ಅಂತ ಗೂಗಲ್ ಮ್ಯಾಪೆಲ್ಲ ಚೇಂಜ್ ಮಾಡಿಬಿಟ್ಟು ಕೊಟ್ಟರೆ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಸರ್, ಈಗ ಕೊನೆಗೆ ಸರ್, ಕೊನೆ ಬೇಡ, ಇನ್ನೂ ಕೇಳು. ಅವರಂತೂ ಆಟಕ್ಕೆ ಬಿದ್ದು ಮನೆ ಅಂತೂ ಕೊಡ್ತಾ ಇದ್ದಾರೆ. ಈಗ ನೀವು ಬರೀ ಹೇಳಿಕೆಗಳಿಗೆ ಅಷ್ಟೇ ಸೀಮಿತ ಆಗುತ್ತಾ? ನಾವು ಬಿಜೆಪಿ ಹೋರಾಟ ಸತ್ಯ ಶೋಧನಾ ಸಮಿತಿ ಮಾಡಿದಿರಿ. ಈಗಾಗಲೇ ಮಧ್ಯಾಹ್ನ ಹೋಗ್ತಾರೆ ನಮ್ಮ ವಿಶ್ವನಾಥ್ ಅವರು, ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ. ಅವರು ಎಲ್ಲ ಕಳಿಸಿದ್ದಾರೆ, ಮುನ್ರಾಜು ಅವರೆಲ್ಲ ಹೋಗಿದ್ದಾರೆ. ನಾಳೆ 5ನೇ ತಾರೀಕು ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಅಲ್ಲೇ ಪುರದಲ್ಲೇ ದೊಡ್ಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ಸಾವಿರಾರು ಜನ ಸೇರ್ತಾರೆ. ನಾವು ಯಾವುದೇ ಇಲ್ಲಿ ಅಧಿಕಾರಿಗಳಿಗೂ ಎಚ್ಚರಿಕೆಯನ್ನು ಕೊಟ್ಟಿದ್ದೀನಿ. ಅವರು ನೋಡಪ್ಪ, 2 ವರ್ಷ ಇರ್ತಾರೆ, ಅವ್ರ ಮಾತು ಕೇಳ್ಕೊಂಡ್ರೆ ನಿನಗೆ ಕೆಟ್ಟ ಹೆಸರು ಬರ್ತೈತೆ, ಮತ್ತು ನೀನು ಶಿಕ್ಷೆಗೆ ಗುರಿ ಆಗ್ತೀಯ. ಅಧಿಕಾರಿ ಇದ್ದಾರಲ್ಲ, ನಾಳೆ ಸೈನ್ ಹಾಕ್ಬಿಟ್ರೆ ನೀನೇ ಶಿಕ್ಷೆಗೆ ಗುರಿ ಆಗ್ತೀಯ. ನಿನ್ನ ಕೆಲಸ ಅವ್ರಿಗೂ ಎಚ್ಚರಿಕೆ ಕೊಟ್ಟಿದ್ದೀರಿ. ಸರ್ಕಾರಕ್ಕೂ 5ನೇ ತಾರೀಕು ಎಚ್ಚರಿಕೆಯನ್ನು ನಾವು ಕೊಡ್ತೀರಿ. ನಾವು ಇಲ್ಲಿಗೆ ನಿಲ್ಲಿಸಲ್ಲ, ಇಲ್ಲಿಗೆ ಬಿಡಲ್ಲ. ಈ ಕೋಗಿಲು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಪಾಕಿಸ್ತಾನದವರು ಇವ್ರ ಪರವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ಪಾಕಿಸ್ತಾನದವರು, ಕೇರಳದವರು ಇವ್ರ ಪರವಾಗಿ ಬೆಂಬಲ ಕೊಡ್ತಾ ಇದ್ದಾರೆ. ನಮ್ಮ ಮಂತ್ರಿ ಯಾರು, ಜಮೀರ್ ಅಹಮದ್ ಇವ್ರ ಪರವಾಗಿ ಕೊಡ್ತಾ ಇದ್ದಾರೆ ಇದೆ ಅಂತ. ಗ್ಯಾಂಗ್ ಎಲ್ಲ ಕೊಡ್ತಾ ಇರೋರು, ಇವ್ರು ಬೆಂಬಲ ಕೊಡ್ತಾ ಇರೋದು ಪಾಕಿಸ್ತಾನ, ಕೇರಳ, ಜಮೀರ್ ಅಹಮದ್. ಫ್ರೀಯಾಗಿ ಕೊಡ್ತೀನಿ ಜಮೀರ್ ಅಹಮದ್, ನಾನೇ ದುಡ್ಡು ಕೊಡ್ತೀನಿ ಅಂದರೆ ಯಾಕೆ ಕನ್ನಡದವ್ರಿಗೆ ಯಾಕೆ ಕೊಡೋಕೆ ನಿಮಗೆ ಯೋಗ್ಯತೆ ಇಲ್ವ? ನಿಮಗೆ ಕನ್ನಡದವರು 36,000 ಜನ ಇದ್ದಾರೆ, ಕೊಡ್ರಿ ಅವ್ರಿಗೆ, ಕೊಡಿ. 36,000 ಜನಕ್ಕೆ 1.5 ಲಕ್ಷ ಕೊಡಿ. ಕೊಟ್ಟಿದ್ದೀರಾ? ಇಲ್ಲ. ಅಯ್ಯಮ್ಮ ಹೇಳ್ತಾ ಇದ್ಲಲ್ಲ,
ಭಿಕ್ಷೆ ಬೇಡ ತಂದಿದ್ದೀನಿ ಹಣ ಅಂತ ಹೇಳಿದ್ರು. ಅವ್ರಿಗೆ ಯಾಕೆ ಕೊಡೋಕ್ಕಾಗಲ್ಲ? ನಿಮಗೆ ಕನ್ನಡದವ್ರಿಗೆ ಕೊಡೋಕ್ಕೆ ಆಗಲ್ಲ, ಬಾಂಗ್ಲಾದೇಶದವ್ರು ಬಂದ 1.5 ಲಕ್ಷ ಕೊಡಿ. ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಕರ್ನಾಟಕ ಜನ ಏನು ನಿಮ್ಮ ಬುದ್ಧಿ ಕಲ್ಸೋಕೆ ಏನು ಮಾಡಬೇಕು ಅಂತ ಆಗಲೇ ಎಲ್ಲ ಅರಿತಾ ಇದ್ದಾರೆ. ಕಾರಣ ಸರಿಯಾಗಿ ಇಕ್ತಾರೆ ನಿಮಗೆ. ಲೀಗಲ್ ಫೈಟ್ ಏನಾದರೂ ಮಾಡ್ತೀರಾ ಸರ್ ನಿಮ್ಮ ಲೀಗಲ್ ಸೆಲ್ ಕಡೆಯಿಂದ? ಈಗಾಗಲೇ ಲೀಗಲ್ ಸೆಲ್ ಕರೆದು ಮಾತಾಡಿದ್ದೀನಿ. ಅವರನ್ನು ಕೂಡ ಈ ವಿಚಾರವಾಗಿ ಕ್ರಮ ತೆಗೆದುಕೊಳ್ತಾರೆ. ಕಾನೂನು ಹೋರಾಟನೂ ಕೂಡ ಮಾಡ್ತೀರಿ. ಯಾವುದೇ ಕಾರಣಕ್ಕೂ BJP ಇದನ್ನು ಬಿಡಲ್ಲ. ಮುಂದಿನ ಅಧಿವೇಶನದಲ್ಲೂ ಕೂಡ ನಾನು ಹೇಳಿದ್ದೀನಿ ಅಧಿಕಾರಿಗೆ, ಮುಂದಿನ ಅಧಿವೇಶನದಲ್ಲಿ ಇದೇ ಸಬ್ಜೆಕ್ಟೇ ಬರೋದು. ಎಚ್ಚರಿಕೆ ಇರಿ, ಏನಾನ ಒಂದು ಸೈನು ತಪ್ಪು ಹಾಕಿದ್ರು ನಾನು ಬಿಡಲ್ಲ, ಅಪೋಸಿಷನ್ಲಾಗಿ ನಾನು ಬಿಡಲ್ಲ, ಲೀಡ್ರಾಗಿ ಬಿಡಲ್ಲ ಅಂತ ಹೇಳಿದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.